स्लो बोलो भारत माता की जय, बोलो भारत माता की जय, जय श्री राम, जय श्री राम, जय श्री राम, गंगा माता की जय, गो माता की जय, जय भारत माता की जय, बोलो भारत माता की जय, भारत हिंदू राष्ट्र की जय, भारत हिंदू राष्ट्र की जय, हर हर महादेव, हर हर महादेव। ಯಾದಿಂದ ಸರ್ ಸ್ವಲ್ಪ भारत माता की जय, भारत माता की जय, जय श्री राम, जय श्री राम, जय श्री राम, जय श्री राम। नीम का पत्ता कड़वा है, पाकिस्तान बड़वा है, नीम का पत्ता कड़वा है, पाकिस्तान बड़वा है, बोलो भारत माता की जय। हिंदुस्तान जिंदाबाद, पाकिस्तान मुर्दाबाद, हिंदुस्तान जिंदाबाद, पाकिस्तान मुर्दाबाद, जय जवान, जय किसान, जय जवान, जय किसान, बोलो भारत माता की जय, जय श्री राम, जय श्री राम। धर्म पूछ कर मारा है, धर्म बनाकर मारेंगे, धर्म पूछ कर मारा है, धर्म बना के मारेंगे, धर्म पूछ कर मारा है, धर्म बना के मारेंगे। जय श्री राम, जय श्री राम, जय श्री राम, भारत माता की जय, हिंदुस्तान जिंदाबाद, जिंदाबाद जिंदाबाद, हिंदुस्तान जिंदाबाद, पाकिस्तान मुर्दाबाद, हिंदुस्तान जिंदाबाद, पाकिस्तान मुर्दाबाद, बोलो भारत माता की जय, बोलो भारत माता की जय। भारतीय योधರಿಗೆ आगे बढ़ो, हम तुम्हारे साथ हैं, मोदी जी तुम आगे बढ़ो, हम तुम्हारे साथ हैं। ನರೇಂದ್ರ ಮೋದಿ ಅವರು ಹಾಗೂ ನಮ್ಮ ಭಾರತ ದೇಶದ ಹೆಮ್ಮೆಯ ಸೈನಿಕರು ಏನು ನಿನ್ನೆ ಪಾಕಿಸ್ತಾನದ ಮೇಲೆ ಮತ್ತು POKದ 9 ಜಾಗಗಳು ಏನು ಟೆರರಿಸ್ಟ್ ಇರ್ತಿದ್ರು ಆ ಜಾಗದ ಮೇಲೆ ಏನು ಅಟ್ಯಾಕ್ ಮಾಡಿ ಆ 26 ಜನ ಮಹಿಳೆಯರ ಕುಂಕುಮವನ್ನು ತೆಗೆದ ಪ್ರತಿಕಾರವಾಗಿ ಅವರು ಏನು ಅದಕ್ಕೆ ಉತ್ತರ ಅವರಿಗೆ ಸಿಂಧೂರ ಆಪರೇಷನ್ ಅಂತ ಮಾಡಿನೇ ಕೊಡಬೇಕು ಅಂತ ಒಂದು ವಿಚಾರವನ್ನು ಇಟ್ಕೊಂಡು ಏನು ಮಾಡಿದ್ರು. ನಿಜವಾಗ್ಲೂ ಈ ಭಾರತ ದೇಶದ ನಮ್ಮ ಸೈನಿಕರ ಮೇಲೆ ಮತ್ತು ನರೇಂದ್ರ ಮೋದಿಯವರ ಮೇಲೆ ನಾವು ಹೆಮ್ಮೆ ಆಗಬೇಕು. ಅದೇ ರೀತಿಯಾಗಿ ಇದು ಏನಿದ್ರು ಈ ಥರದ ಏನಾದರೂ ಒಂದು ನಿರ್ಧಾರ ತಗೋಬೇಕಾಗಿತ್ತಂತಂದ್ರೆ ಅದು ನರೇಂದ್ರ ಮೋದಿಯವರಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ನಾವು ಕಲಬುರಗಿಯಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶದ ಮಹಿಳೆಯರ ಪ್ರತೀಕ ಏನಪ್ಪ ಅಂತಂದ್ರೆ ಸಿಂಧೂರ. ಅದರ ಸಲುವಾಗಿ ನಾವು ಕಲಬುರಗಿ ಒಳಗ ನಮ್ಮ ಯುವಕರ ಜೊತೆಗೆ ನಾವು ಸಿಂಧೂರು ಮತ್ತು ಅರಿಶಿಣವನ್ನು ಮಹಿಳೆಯರಿಗೆ ಕೊಟ್ಟು ಮತ್ತೆ ಪಟಾಕಿಯನ್ನು ಹಾರಿಸೋದ್ರ ಮೂಲಕ ವಿಜಯೋತ್ಸವನ ಮಾಡ್ತಾ ಇದ್ದೇವೆ. ಭಾರತ ದೇಶದ ಎಲ್ಲ ದೇಶ ವಿರೋಧಿಗಳಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ, ಇನ್ನು ಮುಂದೆ ತಮ್ಮ ಏನು ಆಟ ಅದ ನಡೆಯಂಗಿಲ್ಲ.
ಶ್ರೀಕೃಷ್ಣನ ಪರಮಾತ್ಮನಂಗೆ ನರೇಂದ್ರ ಮೋದಿ ಅವರು ಎಲ್ಲಿ ತನಕ ನಮ್ಮ ಬೆನ್ನೆಲುಬಾಗಿರ್ತಾರೆ, ನಮ್ಮ ದೇಶದ ಸೈನಿಕರು ಎಲ್ಲಿ ತನಕ ನಮ್ಮ ಭಾರತವನ್ನು ಕಾಯಕ್ಕಿರ್ತಾರೆ, ಈ ಮಾಟ ಇನ್ನು ಮುಂದೆ ನಡೆಯಲ್ಲ, ನೀವು ಎಚ್ಚರಿಕೆಯಿಂದ ಇರಬೇಕಂತ ಅನ್ನೋ ಒಂದು ಸಂದೇಶನೂ ಕೂಡ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ.